ನಮಸ್ಕಾರ ವೀಕ್ಷಕರೇ, ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ. ಇವತ್ತು ನಾ ಮಾಡ್ತಾ ಇರೋದು ಪುದೀನ ರೈಸ್. ಪುದೀನ ರೈಸಿಗೆ ಪುದೀನ 1-2 ಹಿಡಿ ಪುದೀನ, ಆಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಕರಿಬೇವು, ಹಸಿ ಶುಂಠಿ, ಕರಿಬೇವು ಮತ್ತು ಈರುಳ್ಳಿ ಒಗ್ಗರಣೆಗೆ, ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಪುದೀನ ಮತ್ತು ಕಾಯಿ ತುರಿ. ಇದು ರುಬ್ಬಲಿಕ್ಕೆ. ಇದಕ್ಕೆ ಸ್ವಲ್ಪ ಮೆಣಸು, ಆಮೇಲೆ ಒಂದು 10 ಪೀಸಷ್ಟು ಮೆಣಸು, ಒಂದು ಚೂರು 1 ಸ್ಪೂನ್ ಆಗುವಷ್ಟು ಖಸಖಸೆ, ಆಮೇಲೆ ಧನಿಯಾ ಕಾಳು 2 ಸ್ಪೂನ್ ಧನಿಯಾ ಕಾಳು. ನಾನೆಲ್ಲ ಅಂದಾಜದಾಗ ತಗೋತಾ ಇದ್ದೀನಿ. ಆಮೇಲೆ ಇದು ಚಕ್ಕೆ, ಇದು ಚಕ್ರ ಮೊಗ್ಗು ಒಗ್ಗರಣೆಗೆ, 2-3 ಲವಂಗ, ಅಷ್ಟಿರುತ್ತೆ ಅಷ್ಟು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಆಮೇಲೆ ಅದಕ್ಕೆ ಈ ಶೇಂಗಾ ಅಥವಾ ಕಡಲೆಬೀಜ 1 ಹಿಡಿಯಷ್ಟು ಹಾಕ್ಕೋಬೇಕು. ನಾನು ಕುಕ್ಕರಲ್ಲಿ ಅನ್ನಕ್ಕೆ ಇಡೋಬೇಕಾದ್ರೆ 1-2 ಹಿಡಿ ಬಟಾಣಿ ಕಾಳು ಹಾಕೀನಿ. ಇದು ಫಸ್ಟ್ ಚೆನ್ನಾಗಿ ಫ್ರೈ ಆದರೆ ಕಡಲೆಬೀಜ, ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ, ಆಮೇಲೆ ಜೀರಿಗೆ, ಇವು 2 ಚೆನ್ನಾಗಿ ಬಿಸಿ ಎಣ್ಣೆ ಇರೋದ್ರಿಂದ ಬೇಗನೆ ಫ್ರೈ ಆಗಿಬಿಡುತ್ತೆ ಇದು. ಆಮೇಲೆ 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಹಿಂಗು ನಾನು ಕರಿಬೇವನ್ನು ಹಾಕೀನಿ ಮತ್ತು ಚಕ್ರ ಮೊಗ್ಗು ಹಾಕಿರ್ತೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಇದಕ್ಕೆ ಅರಿಶಿನ 1 ಸ್ಪೂನು, ಇದು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದೆ ನೋಡಿ. ಫುಲ್ ಎಲ್ಲ ಮಿಕ್ಸ್ ಮಾಡೀನಿ. ಇದು ಒಂದು ಸ್ವಲ್ಪ ಕುದಿಬೇಕು, ಒಗ್ಗರಣೆ ಜೊತೆ ಸೆಟ್ ಆಗಬೇಕಿತ್ತು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಬೇಕು ಇದಕ್ಕೆ. ನೋಡಿರಿ ಎಲ್ಲ ಹೊಂದ್ಕೊಂಡಿದೆ, ಆಮೇಲೆ ಫ್ರೈನೂ ಆಗಿದೆ.
ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಎಲ್ಲ ಸಾಫ್ಟ್ ಆಗುತ್ತೆ, ಈರುಳ್ಳಿ ಎಲ್ಲ ಸಾಫ್ಟ್ ಆಗಿದೆ, ಮಸಾಲೆನೂ ಘಮ್ಮಂತ ವಾಸನೆ ಬರ್ತಾಯಿದೆ, ಮಸಾಲೆನೂ ಬೆಂದಿದೆ, ಹಸಿ ಮಸಾಲೆ ಹಾಕಿದ್ದೆಲ್ಲ ಅದೆಲ್ಲ ಫುಲ್ ಬೆಂದಿದೆ. ಇದಕ್ಕೆ ನಿಂಬೆಹಣ್ಣು ಒಂದು ಅಥವಾ ಅರ್ಧ ಹಾಕಬೇಕು. ಜಾಸ್ತಿ ಅನ್ನ ಮಾಡಿದರೆ ಒಂದು ಫುಲ್ ಹಾಕ್ಕೋಬೇಕು. ಬೆಳ್ಳುಳ್ಳಿ ನಿಮಗೆ ಆಪ್ಷನಲ್ಲು, ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲ ನೀವು ತಿನ್ನಲಿಲ್ಲ ಅಂದರೆ ಹಾಕ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಹಾಗೇನು ಆದರೆ ಹಾಕಿದರೆ ಚೆನ್ನಾಗಾಗುತ್ತೆ. ನೋಡಿ ಕಲರ್ ಪುದೀನ ರೈಸ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.